ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದು ಪ್ರತಿದಿನವೂ ಕಾದು ನಡೆಸುತ್ತಾ ಬರ್ತಾ ಇದ್ದಾನೆ ಎಂಬುದಾಗಿ ನಾನು ನಂಬಿದ್ದೀನಿ. ಆದರೂ ಕೆಲವು ಜನಗಳಿಗೆ ಕೆಲವೊಂದು ಡೌಟ್ಗಳು ಇರ್ತದೆ. ನಾವು ಸಭೆಗೆ ಹೋಗ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಉಪವಾಸದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಮೀಟಿಂಗ್ಗಳಿಗೆ ಅಟೆಂಡ್ ಆಗ್ತಾ ಇದ್ದೀವಿ, ನಾವೆಲ್ಲವನ್ನು ನಾವು ಮಾಡ್ತಾ ಇದ್ದೀವಿ, ಸಭೆಗೆ ಹೋಗ್ತಾ ಇದೀವಿ ರೆಗ್ಯುಲರ್ ಆಗಿ, ಏನೆಲ್ಲ ದಶಮ ಭಾಗ ಹಾಕ್ಬೇಕು, ಕಾಣಿಕೆ ಹಾಕ್ಬೇಕು, ಎಲ್ಲವನ್ನ ನಾವು ಕೊಡ್ತಾ ಇದ್ದೀವಿ. ಆದ್ರೂ ಯಾಕೆ ನನಗೆ ರೋಗ ಬಿಟ್ಟೋಗ್ತಾ ಇಲ್ಲ? ಯಾಕೆ ಬಾಧೆ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ? ಯಾಕೆ ಇದರಿಂದ ನನಗೆ ಹಿಂಸೆಗಳು ಉಂಟಾಗ್ತಾ ಇದೆ? ನೋಡ್ರಿ, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಯೆಶಾಯ 59:2 ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿವೆ. ನೋಡಿದ್ರೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತು ನಿನಗೆ ಬಿಡುಗಡೆ ಆಗದಲ್ಲಿರಕ್ಕೆ ಕಾರಣ ಏನು? ನಿನಗೆ ಆಶೀರ್ವಾದ ಮಾಡೋದಕ್ಕೆ ಕಾರಣ ಏನು? ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಹೊಂದಿ ಸುಕ್ಷೇಮದಿಂದ ಜೀವನ ಮಾಡ್ಲಿಕ್ಕೆ ಆಗದಲ್ಲಿರೋದಕ್ಕೆ ಕಾರಣ ಏನು ಅಂದ್ರೆ ನಿನ್ನ ಪಾಪ ಅಪರಾಧಗಳು. ನೋಡ್ರಿ, 1ನೇ ವಚನ ಹೇಳುತ್ತದೆ, ಇಗೋ ಆತನ ಹಸ್ತವು, ಅಂದರೆ ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಒಡುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಅದಾದ ನಂತರ ಇಲ್ಲಿರ್ತದೆ, ನಿಮ್ಮ ಅಪರಾಧಗಳು. ಇವತ್ತು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ವಿಜ್ಞಾಪನೆ ಮಾಡ್ತಾ ಇದ್ದೀರಾ, ಉಪವಾಸ ಆಗ್ತಾ ಇದ್ದೀರಾ, ಸಭೆಗೆ ಹೋಗಿ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದೀರಾ, ಎಲ್ಲಾ ಮಾಡ್ತಾ ಇದ್ದೀರಾ, ಮಾಡಿದ್ರು ನಿನ್ನ ಅಪರಾಧಗಳು ಬಿಟ್ಟಿಲ್ವಲ್ಲ. ಕರ್ತನು ನಿನ್ನ ಪಾಪಗಳಲ್ಲಿ ಇದ್ರು, ನೀನು ತಪ್ಪು ಕೆಲಸಗಳು ಮಾಡ್ತಿದ್ರು, ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನ ಮಾಡ್ತಿದ್ರು, ದೇವರು ನಿನ್ನ ಆಶೀರ್ವಾದ ಮಾಡ್ತಾನೆ ಅನ್ನುವಂತ ಬುದ್ಧಿಯನ್ನ ನೀನು ಮೊದಲು ತೆಗಿಬೇಕಾಗ್ತದೆ. ಯಾಕೆಂದ್ರೆ ಆತನು ಪರಿಶುದ್ಧನಾದ ಪ್ರಕಾರ ನಾವು ಪರಿಶುದ್ಧರಾಗಿರ್ಬೇಕು. ದೇವರು ಪಾಪಿಗಳಿಗೋಸ್ಕರ ರಕ್ತವನ್ನು ಸುರಿಸ್ತಾ, ಆದ್ರೆ ಪಾಪದಲ್ಲಿ ಇರುವಂತವರಿಗೆ ನಾನು ಆಶೀರ್ವಾದ ಮಾಡ್ತೀನಿ, ಬಿಡುಗಡೆ ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಅಭಿದ್ಯತ್ವ, ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನ ಮಾಡುವಂಥದ್ದು, ನಡೆದುಕೊಳ್ಳುವಂಥದ್ದು, ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂಥದ್ದು, ಬಿಸ್ನೆಸ್ ಆಗಿರ್ಬೋದು, ಕೆಲಸಗಳಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ದೇವರ ಚಿತ್ತ ಇಲ್ಲದ ಜನಗಳೊಟ್ಟಿಗೆ ಸೇರುವಂತದ್ದಾಗಿರ್ಬೋದು, ನೀನ್ ಅದನ್ನ ಮಾಡುವಾಗ ನಿನ್ನ ಮೇಲೆ ಒಂದು ಶಾಪ ಬರ್ತದೆ. ಅದೇ ನಿನ್ನ ಜೀವಿತದಲ್ಲಿ ಅಪರಾಧಗಳು, ಸುಳ್ಳುಗಳನ್ನ ಸಾಧಾರಣವಾಗಿ ಸುಳ್ಳನ್ನ ಹೇಳ್ಬಿಡ್ತೀವಿ ನಾವು, ಸಾಧಾರಣವಾಗಿ ನಾವು ಪಾಪ ಮಾಡ್ಬಿಡ್ತೀವಿ, ನಾವು ಮಾದಕ ವಸ್ತುಗಳನ್ನ ಸೇವಿಸ್ತೀವಿ, ಕೆಟ್ಟ ಪಾಪಗಳನ್ನ ಮಾಡ್ತೀವಿ, ದೇವರಿಗೆ ಅಸಹ್ಯವನ್ನು ಹುಟ್ಟಿಸುವಂತ ಜನಗಳೊಟ್ಟಿಗೆ ಸೇರ್ತೀವಿ, ಹೊಟ್ಟೆ ಕಿಚ್ಚು ಪಡ್ತೀವಿ. ಒಬ್ರು ಕಂಡ್ರೆ ನಮ್ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ಒಬ್ರು ಏನಾದ್ರು ನೀವು ಮಾಡಿದ ತಪ್ಪುಗಳನ್ನ ನಿಮಗೆ ಹೇಳುವಾಗ ನಿಮ್ಮ ಕೈಲಿ ಅದನ್ನ ತಿದ್ದುಕೊಳ್ಳುವಂತ ಬುದ್ಧಿನೇ ಇಲ್ಲ. ಯೋಚನೆ ಮಾಡಿ ನೋಡ್ರಿ, ನಿಮ್ಮ ಎಂತ ತಂದೆ ತಾಯಿಗಳಾಗಿರ್ಬೋದು, ಅಣ್ಣ ತಮ್ದಿರಾಗಿರ್ಬೋದು, ನಿಮ್ಮ ಸಭಾ ಪಾಲಕರಾಗಿರ್ಬೋದು, ನೀವು ಹೋಗುವ ಸಭೆಗಳಲ್ಲಿ ಯಾರಾದ ಒಬ್ರು ನಿಮ್ಮ ತಪ್ಪುಗಳನ್ನ ಪರಿಗಣಿಸಿ ನೀನ್ ಮಾಡ್ತಾರ ತಪ್ಪು ಎಂಬುದಾಗಿ ಹೇಳೋದಾದ್ರೆ ನೀವ್ ಎಲ್ಲಿ ತಿದ್ಕೊಳ್ತೀರಾ? ಯೋಚನೆ ಮಾಡಿ ನೋಡ್ರಿ. ದೇವರು ನಿನ್ನ ಪಾಪಗಳು, ಇವತ್ತು ನಾವು ಮಾಡ್ತಿರುವಂತದ್ದು ತಪ್ಪು ಎಂಬುದಾಗಿ ನಮಗೊಂದ್ಸಲ್ಲ. ದಾವಿದನ ಜೀವಿತ ಹಂಗೆ ತಾನೇ ಆಗಿದ್ದು. ಅವನು ಮಾಡಿದ್ದು ಅಸಹ್ಯವಾಗಿ ದೇವ್ರು ತೋರ್ಬಂತು, ಆದ್ರೆ ಅವ್ನು ಮಾಡಿದ ತಪ್ಪು 1 ವರ್ಷ ಆದ್ಮೇಲೂ ಸಹ ಅವನಿಗೆ ಗೊತ್ತಾಗ್ಲಿಲ್ಲ. ಒಬ್ಬ ಪ್ರವಾದಿ ಮುಖವಾಗಿ ಹೇಳ್ದಾಗ್ಲೇ ಅವನಿಗೆ ತಪ್ಪಿನ ಅರಿವುಂಟಾಗಿದ್ದು. ಇವತ್ತು ನೀನು ಮಾಡುವಂತದ್ದೆಲ್ಲಾ ಸರಿ ಅಂತ ನಿನಗನ್ಸುತ್ತೆ, ಆದ್ರೆ ನೀನು ಮಾಡ್ತಾ ಇರೋದು ದೇವರಿಗೆ ಸರಿ ಇದೆಯಾ? ಒಪ್ಪಿಸಿಕೊಡುವುದಾದರೆ ಇಂದು ದೇವರು ನಿನ್ನ ಮೇಲೆ ದೇವರು ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾನೆ. ಕಡೆಗಳ ಮುಚ್ಚಿ ಒಪ್ಪಿಸಿಕೊಡೋಣ. ತಂದೆಯೇ, ಯಾರೆಲ್ಲ ರಾಜ ತಮ್ಮ ಪಾಪ ಅಪರಾಧ ದ್ರೋಹಗಳನ್ನ ಒಪ್ಪಿಸಿಕೊಡ್ತಾ ಇದ್ರು, ಯಾರೆಲ್ಲ ದೇವರೇ ಅವ್ರು ಮಾಡಿದಂತ ನಿನಗೆ ಇಷ್ಟ ಇಲ್ಲದ ಕಾರ್ಯಗಳನ್ನ ಮಾಡಿದಾರು, ಅದನ್ನೆಲ್ಲ ಒಪ್ಪಿಸಿ ಕೊಡ್ತಾ ಇದ್ರು ದೇವರೇ, ಪಾಪಗಳನ್ನ ಒಪ್ಪಿಸಿ ಕೊಡ್ತಾ ಇದ್ರು, ತಪ್ಪುಗಳನ್ನ ಒಪ್ಪಿಸಿ ಕೊಡ್ತಾ ಇದ್ರು, ಈಗಲೇ ಅವರ ಪಾಪಗಳು ಕ್ಷಮಿಸಲ್ಪಡಲಿ. ಅದರ ನಿಮಿತ್ತ ಬಂದ ಎಲ್ಲಾ ವ್ಯಾಧಿಗಳು, ರೋಗಗಳು, ಎಲ್ಲ ಸಾಲದ ಬಂಧನಗಳು, ಅಸಮಾಧಾನಗಳು, ಎಲ್ಲ ನಿಂದನೆಗಳು, ಅವಮಾನಗಳು, ಕೆಲಸದಲ್ಲಿ ಲಾಸ್ ಆಗುವಂಥದ್ದು, ದೇವರ ಬಿಸ್ನೆಸ್ ಗಳಲ್ಲಿ ಅಭಿವೃದ್ಧಿ ಆಗದಲ್ಲಿರುವಂತ ಕಾರ್ಯಗಳೆಲ್ಲವೂ ಹಿಂದೆ ನೀಗಿ ಹೋಗಲಿ ಸ್ವಾಮಿ. ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದ ತಂದೆ.